ಎಲ್ಲರಿಗೂ ನಮಸ್ಕಾರಗಳು. ನಾವು ಈ ದಿನ ಪಾವನ ನದಿಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಪಾವನ ನದಿ ಯಾವ ರಾಜ್ಯದಲ್ಲಿದೆ? ಇದು ಮಹಾರಾಷ್ಟ್ರ ರಾಜ್ಯದಲ್ಲಿದೆ. ಇದು ಇವಾಗ ಏಕೆ ಸುದ್ದಿಯಲ್ಲಿದೆ? ಪವನ ನದಿ ಅಥವಾ ಪಾವನ ನದಿ ಪುನರುಜ್ಜೀವನ ಯೋಜನೆಗೆ ತಮ್ಮ ಅಸಮ್ಮತಿ ವ್ಯಕ್ತಪಡಿಸಲು ಸ್ಥಳೀಯ ಯುವಕರು ಮತ್ತು ನಿವಾಸಿಗಳು ಸೇರಿದಂತೆ ನಾಗರಿಕರು ಇತ್ತೀಚೆಗೆ ಅರ್ಕುಡಿಯಲ್ಲಿ ಒಟ್ಟುಗೂಡಿದರು. ಆದ್ದರಿಂದ ಈ ನದಿ ಸುದ್ದಿಯಲ್ಲಿದೆ. ಪವನ ನದಿ ಇದು ಮಹಾರಾಷ್ಟ್ರದ ಪುಣೆ ಜಿಲ್ಲೆಯಲ್ಲಿದೆ. ಈ ನದಿಯು ಪುಣೆ ನಗರವನ್ನ ದಾಟುವ ಗಮನಾರ್ಹ ನದಿಯಾಗಿದ್ದು ಪುಣೆ ನಗರ ಮತ್ತು ಪಿಂಪ್ರಿ ಚಿಂಚವಾಡ್ ಪ್ರದೇಶವನ್ನ ವಿಭಜಿಸುತ್ತದೆ. ಪಾವನ ನದಿ ಇಲ್ಲಿ ಇದು ಪಾವನ ನದಿ. ಇದು ಲೋನಾವಾಲದಿಂದ ದಕ್ಷಿಣಕ್ಕೆ ಸುಮಾರು 6 ಕಿಲೋಮೀಟರ್ ದೂರದಲ್ಲಿರುವ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುತ್ತದೆ. ಈ ನದಿಯು ಲೋನಾವಾಲದ ದಕ್ಷಿಣಕ್ಕೆ ಪಶ್ಚಿಮ ಘಟ್ಟಗಳಿಂದ ಹುಟ್ಟಿ ಸುಮಾರು 60 ಕಿಲೋಮೀಟರ್ಗಳಷ್ಟು ಹರಿದು ಪುಣೆಯಲ್ಲಿ ಮೂಲಾ ನದಿಯನ್ನ ಸೇರುತ್ತದೆ. ಮೂಲಾ ನದಿ ಎಲ್ಲಿದೆ? ಮೂಲಾ ನದಿ ಈ ನದಿಯನ್ನ ಸೇರುತ್ತದೆ. ನಂತರ ಈ ಮೂಲಾ ನದಿಯೊಂದಿಗೆ ಸೇರಿದ ನಂತರ ಮೂಟಾ ನದಿಯೊಂದಿಗೆ ಸೇರುತ್ತದೆ. ಮೂಲಾ ಮತ್ತು ಮೂಟಾ ಎರಡೂ ಸೇರಿ ಮೂಲಾ ಮೂಟಾ ನದಿಯಾಗುತ್ತದೆ. ತದನಂತರ ಮೂಲಾ ಮೂಟಾ ನದಿಯಾದ ನಂತರ ಇದು ಕೃಷ್ಣಾ ನದಿಯ ಉಪನದಿಯಾದಂತಹ ಭೀಮಾ ನದಿಗೆ ಸೇರಿಕೊಳ್ಳುತ್ತದೆ. ಈ ನದಿಗೆ ಪವನನಗರದಲ್ಲಿ ಪವನನಗರ ಅಣೆಕಟ್ಟು ಎಂದು ಕರೆಯಲ್ಪಡುವ ಅಣೆಕಟ್ಟನ್ನ ನಿರ್ಮಿಸಲಾಗಿದೆ. ಇದು ಮಣ್ಣು ತುಂಬಿದ ಗುರುತ್ವಾಕರ್ಷಣೆಯ ಅಣೆಕಟ್ಟಾಗಿದೆ. ಹತ್ತಿರದ ಪ್ರದೇಶಗಳಿಗೆ ಸಾಕಷ್ಟು ನೀರು ಒದಗಿಸುವ ಉದ್ದೇಶದಿಂದ ಇದನ್ನು ನಿರ್ಮಿಸಲಾಗಿದೆ. ಇದು ಪುಣೆ ಮತ್ತು ಪಿಂಪ್ರಿ ಚಿಂಚವಾಡ್ಗಳಿಗೆ ಕುಡಿಯುವ ನೀರನ್ನ ಒದಗಿಸುತ್ತದೆ. ಸುದ್ದಿಯಲ್ಲಿರತಕ್ಕಂತಹ ಪಾವನ ನದಿ ಅಥವಾ ಪವನ ನದಿ ಇದು ಮಹಾರಾಷ್ಟ್ರ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ನದಿಯಾಗಿದೆ. ಇದು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುತ್ತದೆ.